ಹೌದು. ಎಲ್ಲ ಹೆಂಗಾಗ್ಬಿಟ್ಟೈತಂದ್ರೆ ಬಿಗ್ ಬಾಸ್ ಮನೆಗೆ ಜಾಸ್ತಿ ಫೇಮಸ್ ಆಗಿರ್ಬೇಕು, ಫ್ಯಾಷನ್ ಮಾಡ್ಬೇಕು, ಇದು ಚಂದ ಇರ್ಬೇಕು, ನೋಡಕ್ ಚಂದ ಇರ್ಬೇಕು, ಮೇಕಪ್ ಮಾಡ್ಬೇಕು ಕರೀತಾರ ಅನ್ನೋದೊಂದು ಮಾತು. ಹಂಗೆ ಅನಿಸ್ತು ನನಗೆ ಮೊದಲು ಫಸ್ಟ್. ಯಾವಾಗ ಏಕ್ ಸಡನ್ ಮಲ್ಲಮ್ಮ ಅವ್ರನ್ನ ಕರೆಸ್ಬಿಟ್ರು ಎಲ್ಲರಿಗೂ ಚಾಕು, ಅನ್ಕೊಂಡೇ ಇರ್ಲಿಲ್ಲ ಮಲ್ಲಮ್ಮ. ಶಾಕ್ ಆಯ್ತಲ್ರಿ ನಿಮ್ಗನ? ನಾವು ಏನೋ ಲೆಕ್ಕಾಚಾರ ಮಲ್ಲಮ್ಮ ಅಂದ್ರೆ ಎಂತ ಕೇಳೋಣಂಗಾಗಿತ್ತಲ್ಲ ರೀ. ಕೂಡಿಸಿ ಬಾಸಿ ಗುಣಾಕಾರ ಎಲ್ಲ ಮಾಡಿ ಇವ್ರು ಹೋಗ್ತಾರೆ ಅಂತ ಯೋಚನೆ ಮಾಡಿದ್ವಿ. ಗೊತ್ತಾಗಿಲ್ಲ, ನೀವ್ ಎಲ್ಲಿದ್ರ ಗೊತ್ತಿಲ್ಲ ನಮ್ಗೆ. ಮಲ್ಲಮ್ಮ ಅಂತ ಹೆಸರು ಬಂತು. ಮಲ್ಲಮ್ಮ ಅಂದ್ರೆ ಹಳ್ಳಿ ಹೆಸರದಲ್ಲಿ ಇದು ಅಂದ್ರೆ ಅಲ್ಲ, ಇದು ಹಳ್ಳಿ ಹೆಸರ ಬೆಂಗಳೂರು ಹೆಸರು ಅಂತ ಅಲ್ಲ ಆಗ್ಯದಿಲ್ಲ ನಿಮ್ಗ? ಆಮೇಲೆ ಬಿಗ್ ಬಾಸ್ ಪಕ್ಕ ಏನೋ ಒಂದು ಪ್ಲಾನ್ ಮಾಡ್ಯಾರ ಈ ಸಲ, ಮಾಡ್ಬಿಟ್ಟೆ ಮಲ್ಲಮ್ಮ ಕರ್ತಾರ. ಈ ಸಲ ಗೆದ್ರೆ ಮಲ್ಲಮ್ಮೆ ಗೆಲ್ತಾರ ಅನ್ನೋ ಜನಗಳು ಫಸ್ಟ್ ದಿನಾನೇ ಶುರು ಆಗಕ್ಕೆ ಮುಂಚೆನೆ. ನೀವ್ ಯಾಕಂದ್ರೆ ನೀವ್ ಹಂಗ್ ಮಾತಾಡ್ತಿದ್ರಿ, ಅಲ್ಲಿ ಹೋದ್ಮೇಲೆ ಒಳಗ ಶುರು ಆಯ್ತು ಮಲ್ಲಮ್ಮ ಒಂದಿನ ಏನೋ ರಚಿಗೆದ್ರೆ ಮಲ್ಲಮ್ಮಂದ ಎಲ್ಲ ಫುಲ್ ಆಟ. ಬಿಗ್ ಬಾಸ್ ಮನೆಲ್ಲ ಮಲ್ಲಮ್ಮಂದ ಅನ್ನೋ ತರ ಇತ್ತು. ನೀವ್ ಹೆಂಗ್ ಆಡ್ಕೊಂಡು ಹೋದ್ ಎಲ್ಲ ಕಡೆ ಹೆಂಗ್ ಹೊಂದಾಣಿ. ಫಸ್ಟ್ನೇ ದಿನ ನೀವು ಹೋದಾಗ ನಿಮ್ನ ಯಾರು ಚೆನ್ನಾಗ್ ಮಾತಾಡ್ತಿದ್ರು? ಎಲ್ಲರೂ ಮಾತಾಡ್ಸಿರ್ಬಿಡು ಚೆನ್ನಾಗಿ. ಅವರು ಬಂದಿರಲ್ಲ ಧನುಷ್ಯ ಅವ್ರೆಲ್ಲರೂ ಚೆನ್ನಾಗೇ ಮಾತಾಡ್ಸಿರು ಹೋದ ದಿನ. ನಾವು ಹೋದ್ಮೇಲೆ ಇವರು 4 ಜನ ಬಂದರು. ಇವರು ದುರಂತ ಬಂದ, ನನ್ನ ಹೋಗೋಣ ದುರಂತ ಬಂದ. ದುರಂತಾಗನ ಅವ್ರು 3 ಜನ ಬಂದರು, ಮಾಳು, ಈ ರಕ್ಷಿತಾ, ಕಿಪ್ಪಂದನ, ಇವ್ರು 3 ಬಂದರು. ಅವ್ರು 3 ಬಂದ್ರು. ಅವತ್ತಿಗೆ ಕಳಿಸಿದ್ರ ಹುಡುಗಿನ. ಅದೇ ಅಳಳೈತೆ. ನಾನು 2 ಹುಡುಗಿಯರು ಇರಲಿ ಅಂತಂದೆ ನಾನು. ಅದು ಎಲ್ಲರೂ ಕೂಡ ಹುಡುಗಿನ ಕಳಿಸಿಬಿಟ್ರು. ಬಂದ್ರು ಬಿಡೋಕೆ ಒಂದು ವಾರ ಅಲ್ಲೇ ರೂಮಲ್ಲಿ ಇದ್ದು ಮತ್ತೆ ವಾಪಸ್ ಬಂದರು. ವಾಪಸ್ ಬಂದು ಎಲ್ಲರಿಗೆ ಹುಚ್ಚು ಕೆಚ್ಚಾಗ್ತಾಳೆ. ಹಂಗಿರ್ಬೇಕು. ಬಾಯ್ ಬಡಿಕೆ ಬಾಯ್ ಬಡಿಕೆ ಬಾಯ್ ಬಡಿಕೆ ಇಲ್ಲ, ಹಂಗೆ ಇರ್ಬೇಕ್ರಿ. ಇದ್ರ ಹಂಗೆ ಇರಬೇಕು, ಹುಡುಗಿ ಥರನೇ ಇರಬೇಕು. ಹಂಗಿದ್ರೆ ನಡೆಯಂಗಿಲ್ಲ ಅಲ್ಲಿ. ಹೌದು, ನೀವು ಇರ್ಬೋದಿತ್ತಲ್ಲ. ಮಾತಾಡಕ ಬರ್ತದಲ್ಲ ಆಕೆ. ಎಲ್ಲ ಇಡೆ ಪಡಿ ಎಲ್ಲ ಮಾಡಿ ಓದಾಳ. ಸ್ವಲ್ಪ ಇದು ಆಯ್ತು, ನಾವು ಓದಿಲ್ಲಲ್ಲ, ಹಂಗಾಗಿ ಸ್ವಲ್ಪ ಓದಿಲ್ದರ್ಗಿಂತ ನೀವು ಜೀವ ಜಗ್ಗ ಬಿಡ್ರಿ. ಜಗ್ಗ ಫೇಮಸ್ ಆಗಿರಲ್ಲ. ಸಾಕು ಇಷ್ಟೇ ಬಿಡ್ರಿ. ಸಾಕು, ಸಿಕ್ಕದ ಶಿವ ನಮ್ಮ ಪಾಲಿಗೆ ಬಂದಿದ್ದು ಅಷ್ಟೇ ಪಂಚಾಮೃತ. 5 ವಾರ ಇದ್ ಬಂದ್ರಿ. 5 ವಾರ ಎಷ್ಟು ಜಲ್ದಿ ಕಳೆದೈತೆ ಅಂತ ಅನ್ಸ್ತಾ? ಅಯ್ಯ ಅನಿಸಿಲ್ಲ ರೀ. ಏನೋ ಒಂದು 2 ವಾರ 3 ವಾರ ಇದ್ದೀವ ನಂಗಾಯ್ತು ಅಷ್ಟೇ. ಅಲ್ಲಿ ವಾರನ ಗೊತ್ತಾದಿಲ್ಲ, ತಿತ್ತಿನ ಗೊತ್ತಿಲ್ಲ, ದಿವಸ ಹೋದದ್ದೇ ಗೊತ್ತಾಗ್ತಿರಲ್ಲ ಅಲ್ಲಿ. ನಿಮ್ಗೆ ಯಾರು ನೆನಪುನೇ ಆಗ್ತಿದ್ದಿಲ್ಲ. ಬೆಳಗ್ಗೆಯಿಂದ ಏನೇನು ಮಾಡ್ತಿದ್ರಿ ನೀವು? ಬೆಳಗ್ಗೆಯಿಂದ ರಾತ್ರಿ ಮಗ ತನಕ ಏನಾದ್ರು ಏನು ಆಟ ಆಡೋದು, ಕೆಲಸ ಏನು ನಿಮ್ಗೆ ಏನು ಕೊಟ್ಟಿದ್ರು ಜಾಸ್ತಿ? ಆಟ ಆಡೋದೇ ಅದೇ. ಮುಂಜಾನೆ 10 ಗಂಟೆಗೆ 11 ಗಂಟೆಗೆ ಎಬ್ಸೋರು, ಹಾಡು ಹಾಕೋರು, ಡ್ಯಾನ್ಸ್ ಮಾಡೋರು. ಮಾಡ್ತಿದ್ದೆ, ನೋಡಿದೀವಿ. ಆದ್ರೆ ಅಷ್ಟೊಂದು ಅದೇ ಅವ್ರು ಕೂಡ ಇದಕ್ಕಿಂತ ಮುಂಚೆ ಏನೋ ಡ್ಯಾನ್ಸ್ ಮಾಡ್ತಿದ್ರಾ ಎಲ್ಲಾದ್ರೂ? ಎಲ್ರಿ ಹೊರಗಡೆ ಮನೆಗೆ ಮುಂಚೆ ಡ್ಯಾನ್ಸ್ ಗೊತ್ತಿತ್ತಾ? ಇಲ್ಲ ರೀ. ಕುಣಿಬೇಕಂದ್ರು ಅವ್ರು ಕೂಡ ಮಾಡಬೇಕಲ್ಲ, ಹೆಂಗನ ಒಂದು ಮಾಡೋದು ಅವ್ರು ನೋಡಿ. ಅಲ್ಲಿಂದ ಸ್ನಾನ ಮಾಡೋದು, ದೇವ್ರಿಗೆ ದೀಪ ಹಚ್ಚೋದು, ಊದಿನ ಕಡ್ಡಿ ಹಚ್ಚೋದು, ಸಣ್ಣ ಮಾಡೋದು. ಆಮೇಲೆ ಅಡುಗೆ ಚಾಲು ಮಾಡೋದು. ಅಡುಗೆ ಪಾತ್ರೆ ತೊಳೋರು, ಪಾತ್ರೆ. ಯಾರ ಕೆಲ್ಸಕ್ಕೆ ಅವ್ರು ನೀವು ಇದು ಮಾಡ್ಬೇಕು ಇದು ಮಾಡೋ ಮತ್ತು ಹಂಚ್ಕೊಂಡಿದ್ರು. ನಮ್ಗೆ ಈಗ ಅಲ್ಲಿ 10 ಗಂಟೆಗೆ 11 ಗಂಟೆಗೆ ಎಬ್ಬಿಸ್ತಾರ ಅಂತಂದ್ರಿ ಮಕ್ಕಂಡಿರೋರ್ನ. ನಾವು ಮಾಮೂಲಿ ಊರುಗಳಾಗೆಲ್ಲ 4 ಗಂಟೆಗೆ 5 ಗಂಟೆಗೆ ಎದ್ದೇಳ್ತೀವಿ, ನಾವು ಹೊಲಕ್ಕೆ ಹೋಗ್ತೀವಿ. ಹೌದು ಹೌದು. ನಿಮ್ಗೇನೋ ನಂಗೆ ಅನಿಸ್ತು, ಏನಪ್ಪ ಇವರು ನಾವು ಅಲ್ಲಿ ಹಂಗಿರೋರು ಇಲ್ಲಿ ಹಿಂಗೆ ಎದ್ದೇಳಿಸ್ತಾರೆ, ಎಷ್ಟು ಸೋಂಬೇರಿಗಳು. ಮತ್ತೆ ಹಂಗೆ ಅನಿಸ್ತದ. ನಮ್ಗೆಲ್ಲ ದೌಡ ಎತ್ತರ ಆತಿತ್ತು, ಮತ್ತೆ ಇನ್ನೂ ಯಾರು ಎದ್ದಿರಂಗಿಲ್ಲ, ಸುಮ್ಮನೆ ಓದ್ಕೊಂಡು ಮಕ್ಕೊಂಡ್ಬಿಡ್ತಿದ್ದೆವು. ದೌಡ ಎತ್ತರ ಆತಿತ್ತು ನಮ್ಗಂತರ್ಕು. ಅಂದ್ರೆ ಅಲ್ಲಿ ಅಂದ್ರೆ ನೀವು ಜಲ್ದಿ ಎಚ್ಚರ ಆದ್ರೂ ಕೂಡ ಎದ್ದೇಳ್ಬಾರ್ದು ಅಂತ ಏನ್ ಹೇಳಿದ್ರ? ಇಲ್ಲ, ಎದ್ದೇಳ್ಬೇಡ ಅಂತ ಹೇಳಿದ್ರ. ತಿನ್ನ ಯಾರು ಎದ್ದಿರಲ್ಲ, ಹಾಡ ಹಾಕಿ ಡ್ಯಾನ್ಸ್ ಮಾಡ್ತಾನೆ, ಏನು ಮಾಡಂಗೂ ಇಲ್ಲ. ಅದು ಹಾಡ ಹಾಕಿ ಡ್ಯಾನ್ಸ್ ಮಾಡಿದ್ರೆ ಮುಂದಿನ ಕೆಲಸ. ಹಳೆ ಸಿನಿಮಾದ ಒಂದು ಟೆನ್ನಿಸ್ ಕೃಷ್ಣಂದ ಐತೆ ಡೈಲಾಗ್, ಇನ್ನು ಬೆಲ್ಲ ಹೊಡೆಯಲಿಲ್ಲ ಅಂತ ಐತಂದು. ಆ ತರ ನೀವು ಅಲ್ಲಿ ಹಾಡ ಹಾಕಿದ್ರೆ ಮಾತ್ರ ಎದ್ದೇಳೋದು. ಹಾಡ ಹಾಕಿದ್ರೆ ಮಾತ್ರ ಎದ್ದೇಳೋದು. ಮಕ್ಕಳದೇನ ಲೈಟ್ ಆಫ್ ಹಾಕಿದ್ದು ಮಕ್ಕಳದು. ಲೈಟ್ ಆಫ್ ಆಗತ್ತಾನ ಮಕ್ಕಳದೇ ಇಲ್ಲ. ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಬಹು 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 ಅದು ನಾಯಿ ಬಗ್ಳಿಸೋರು. ನಾಯಿ ಸೌಂಡ್ ಹಾಕಿ ಬಿಡೋರು, ಎಚ್ಚರಾಗಿ ಬಿಡೋದು.
ಲೈಟ್ ಯಾರು ಮಕ್ಕಳು ಅವ್ರ ಹೆಸರು ಹೇಳ್ತಿದ್ರು. ಲೈಟ್ ಆಫ್ ತನಕ ಹಾ ಮನಗದಿಲ್ಲ. ಇಲ್ಲ ಇಲ್ಲ ಮಕ್ಕಳದಿಲ್ಲ. ಸೌಂಡ್ ಆಗ್ತಾರ ಎದ್ದೇಳ್ಬೇಕು ಹಂಗ ಅಲ್ಲಿ ರೂಲ್ಸ್. ಲೇಟಾಗಿ ಮಲಗಿಸ್ತಾರಲ್ಲ ರಾತ್ರಿ ಎಷ್ಟು? ಅದೇ ಎಷ್ಟ್ರಿ 10 ಅಡುಗೆನೇ ಆಗಲ್ಲ. 1 ಗಂಟೆ ಆಗ್ತಿತ್ತು, 2 ಗಂಟೆ ಆಗ್ತಿತ್ತು, 3 ಗಂಟೆಗೆ ಮಕ್ಕಂಡಿವಿ ಹಂಗೆ ಆಗ್ತಿತ್ತು. ಹಾಂ ಮತ್ತೊಂದ್ಸಲ 10 ಮಣಿಗೆ ಆಟ ಕೊಟ್ರಂದ್ರೆ ಮತ್ತು ಅದು ಆಟ ಮುಗಿಸಿ ಅಡುಗೆ ಮಾಡಿ ಉನ್ನಟಿಗೆ ಲೇಟ್ ಆಗ್ತಿತ್ತು. 1 ಗಂಟೆ 2 ಗಂಟೆ ತಾನೆ ಇಲ್ಲಾರ್ದೆ ಮಕ್ಕೊಂಡಿಲ್ಲ ನಾವು. ಅಲ್ಲ ಅಷ್ಟೊತ್ತು ನಾವು ಎದ್ದಿರಕಲ್ಲ, ಅಷ್ಟೊಂದು ಅಭ್ಯಾಸ ಇರಕಲ್ಲ ನಿಮಗೆ. ಹೆಂಗಾಯ್ತಲ್ಲ ಅಂತ 3 ಗಂಟೆ ತಕ್ಕನ 4 ಗಂಟೆ ತಕ್ಕನ ಅಲ್ಲಿ ನಿದ್ದೆ ಬಿಡ್ಬೇಕು. ನಮ್ದು ಅಡುಗೆ ಮಾಡೋದು ಎಲ್ಲರೂ ಉಣ್ಣೋದು ನಿದ್ದೆ ಬರ್ತಿದ್ದಿಲ್ಲ ಅಲ್ಲಿ. ಹಾಂ ಅಭ್ಯಾಸ ಆಗ್ಬಿಟ್ಟಿತ್ತು. ಅಭ್ಯಾಸ ಹಿಂಗೆ ಬೆಳಕನೆ ಯಾವಾಗ ನೋಡಿದ್ರು 10 ಮಣಿಗೆ ಅದಂಗೆ ಅನಿಸ್ತಿಲ್ಲ. ಏನು ಈ ಕಡೆ ಗಾರ್ಡನ್ದಲ್ಲಿ ಬಂದ್ರೆ 10 ಮಣಿಗೆ ಅದನ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.